ಪವರ್ ಕಟ್ ಶಾಕ್ ಜನಸಾಮಾನ್ಯರಿಗಷ್ಟೇ ಅಲ್ಲ, ಕೈಗಾರಿಕಾ ವಲಯಕ್ಕೂ ತಾಗಿದೆ. ಕೈಗಾರಿಕಾ ವಲಯಕ್ಕೆ ನಿರಂತರ ವಿದ್ಯುತ್ ಪೂರೈಕೆಗೆ ಕ್ರಮ ತೆಗೆದುಕೊಳ್ಳಬೇಕು. ಅನಿಯಮಿತ ವಿದ್ಯುತ್ ಕಡಿತಕ್ಕೆ ಬದಲಾಗಿ ವಾರದಲ್ಲಿ ಒಂದು ದಿನ ಪೂರ್ತಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಳಿಸಲಿ ಎಂಬ ಮಾತು ಕೈಗಾರಿಕಾ ವಲಯದಿಂದ ಕೇಳ್ತಾ ಇದೆ. ಹೀಗೆ ಕೈಗಾರಿಕಾ ವಲಯದಲ್ಲಿ ಒಮ್ಮಿಂದೊಮ್ಮೆ ಕರೆಂಟ್ ಹೋದ್ರೆ ಎಲ್ಲವೂ ಕತ್ತಲು. ಈ ದೃಶ್ಯ ಬೇರೆಲ್ಲಿಯದೂ ಅಲ್ಲ. ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ 3-4 ತಿಂಗಳಿಂದ ಬಹುತೇಕ ಇದು ಸಾಮಾನ್ಯ ದೃಶ್ಯ. ಇದರಿಂದ ಉದ್ಯಮಗಳಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಾ ಇದೆ. ಎಷ್ಟು ನಷ್ಟ ಆಗ್ತಿದೆ ಅನ್ನೋ ವಿವರ ಇಲ್ಲಿದೆ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ವಾರ್ಷಿಕವಾಗಿ 15,000 ಕೋಟಿ ರೂಪಾಯಿಗೂ ಅಧಿಕ ವಹಿವಾಟು ನಡೆಯುತ್ತದೆ. ಇನ್ನು ವಾರ್ಷಿಕ ರಫ್ತು ವಹಿವಾಟೆ 6,000 ಕೋಟಿ ರೂಪಾಯಿಗೂ ಹೆಚ್ಚಿದೆ. ಮಾಸಿಕ 25 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಪಾವತಿಯಾಗುತ್ತೆ. ಅನಿಯಮಿತ ವಿದ್ಯುತ್ ಕಡಿತದಿಂದ ವಾರ್ಷಿಕ ಆದಾಯದ 30% ನಷ್ಟ ಉಂಟಾಗುತ್ತಿದೆ. ಇಷ್ಟೆಲ್ಲ ಆದರೂ ಸರ್ಕಾರ ಇಲ್ಲಿನ ಅಭಿವೃದ್ಧಿಗೆ ಹೆಚ್ಚಿನ ಮುತುವರ್ಜಿ ವಹಿಸಿಲ್ಲ. ಈ ಕೈಗಾರಿಕಾ ವಲಯಕ್ಕೆ ಪ್ರತ್ಯೇಕ 3 ವಿದ್ಯುತ್ ಫೀಡರ್ಗಳಿದ್ರೂ ಸಮಸ್ಯೆ ತಪ್ಪಿಲ್ಲ ಅನ್ನೋದು ಉದ್ಯಮಿಗಳ ಅಳಲು. 95% ಯಾರ ತನೂ ಜನರೇಟರ್ ಡಿಜಿ ಸೆಟ್ ಯಾರ ತನೂ ಇಲ್ಲ. ಇದ್ದವರು ಸಹಿತ ಭಾಳ ಸ್ಪೇರಿಂಗ್ ಆಗಿ ಯೂಸ್ ಮಾಡ್ತಾರೆ. ಯಾಕಂದರೆ ಡೀಸೆಲ್ ಜನರೇಟರ್ ಸೆಟ್ ರನ್ ಮಾಡೋದನ್ನು ಭಾಳನೇ ಕಾಸ್ಟ್ಲಿ ಆಗ್ತದೆ. ಅದು ಒಂದು ದಿವಸ, ಒಂದು ತಿಂಗಳು, 15 ದಿವಸ ಅಂದರೆ ಪರವಾಗಿಲ್ಲ. ಈ ನವಂಬರಲ್ಲೇ ಶುರು ಮಾಡಿಬಿಟ್ಟಿದ್ದಾರೆ, ಅಕ್ಟೋಬರಿಂದನೂ ಶುರುವಾಗಿರೋದು. ಇನ್ನು 6 ತಿಂಗಳು ಇದೇ ಪರಿಸ್ಥಿತಿ ಮುಂದುವರಿಸಿರೋದ್ರಿಂದ ಭಾಳನೇ ನಮಗೆ ಸಂಕಟದಲ್ಲಿ ಸಿಗಾಕ್ತೇವೆ ನಾವು. ಅನಿಯಮಿತ ವಿದ್ಯುತ್ ಕಡಿತಕ್ಕೆ ಬದಲಾಗಿ ನಿಗದಿತ ಅವಧಿ ಘೋಷಣೆ ಮಾಡಿದ್ರೆ ಕೈಗಾರಿಕಾ ವಲಯಕ್ಕಾಗುವ ನಷ್ಟ ತಪ್ಪಿಸಬಹುದು. ಸರ್ಕಾರಕ್ಕೆ ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಇದು ಕೈಗಾರಿಕಾ ವಲಯಕ್ಕೆ ಉತ್ತೇಜನ ನೀಡುವ ವ್ಯವಸ್ಥೆ ಅಲ್ಲ ಅಂತಾರೆ ಉದ್ಯಮಿಗಳು. ಕೈಗಾರಿಕೆಗಳಿಗೆ ವಿದ್ಯುತ್ತೇ ಜೀವಾಳ. ವಿದ್ಯುತ್ ಇಲ್ಲ ಅಂದ್ರೆ ಕೈಗಾರಿಕಾ ಉದ್ಯಮಿಗಳಿಗೆ ಮಾತ್ರವಲ್ಲ, ಸರ್ಕಾರದ ಆದಾಯಕ್ಕೂ ಹೊಡೆತಾ ಇದೆ. ಹೀಗಾಗಿ ಕೈಗಾರಿಕೆಗಳಿಗೆ ನಿರಂತರ ವಿದ್ಯುತ್ ಪೂರೈಸುವತ್ತ ಸರ್ಕಾರ ಗಮನ ಹರಿಸತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕಾಡಿದೆ. ಕ್ಯಾಮರಾ ಪರ್ಸನ್ ಮೋಹನ್ ರಾಜ್ ಜೊತೆ ಉಮೇಶ್ ಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು.